ಉರ್ದು ಶಾಲೆಯಲ್ಲಿ ನೀರಿನ ಜಗ್ ಸ್ಫೋಟ ಆಗಿದೆ. ದೇವನಹಳ್ಳಿಯ ವಿಜಯಪುರದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಇನ್ನು ನೀರಿಗೆ ಕೆಮಿಕಲ್ ಹಾಕಿದ ಕಾರಣ ಈ ಒಂದು ಜಗ್ ಸ್ಫೋಟ ಆಗಿದೆ ಅಂತ ಹೇಳಲಾಗ್ತಿದೆ. ಉರ್ದು ಶಾಲೆಯಲ್ಲಿ ನೀರಿನ ಜಗ್ ಸ್ಫೋಟ ಆಗಿದೆ. ದೇವನಹಳ್ಳಿಯ ವಿಜಯಪುರದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ನೀರಿಗೆ ಕೆಮಿಕಲ್ ಹಾಕಿದ ಕಾರಣ ಈ ಒಂದು ಜಗ್ ಸ್ಫೋಟ ಆಗಿದೆ ಅಂತ ಸದ್ಯಕ್ಕೆ ತಿಳಿದು ಬಂದಿದೆ. ಕೆಮಿಕಲ್ ಸ್ಫೋಟದಲ್ಲಿ 7ನೇ ತರಗತಿ ವಿದ್ಯಾರ್ಥಿಗೆ ಗಾಯ ಆಗಿದೆ. ಬಾಲಕನೊಬ್ಬನ ಅಚಾತುರ್ಯದಿಂದ ಈ ಒಂದು ಜಗ್ ಸ್ಫೋಟ ಆಗಿದೆ. ಜಗ್ ಸ್ಫೋಟದಿಂದ ಬೆಚ್ಚಿ ಬಿದ್ದ ಶಾಲಾ ವಿದ್ಯಾರ್ಥಿಗಳು. ತಕ್ಷಣವೇ ಗಾಯಾಳು ವಿದ್ಯಾರ್ಥಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ವಿಜಯಪುರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಉರ್ದು ಶಾಲೆಯಲ್ಲಿ ನೀರಿನ ಜಗ್ ಸ್ಫೋಟ ಆಗಿದೆ. ದೇವನಹಳ್ಳಿಯ ವಿಜಯಪುರದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ನೀರಿಗೆ ಕೆಮಿಕಲ್ ಹಾಕಿದ ಕಾರಣ ಈ ಒಂದು ಜಗ್ ಸ್ಫೋಟ ಆಗಿದೆ. ಕೆಮಿಕಲ್ ಸ್ಫೋಟದಲ್ಲಿ 7ನೇ ತರಗತಿ ವಿದ್ಯಾರ್ಥಿಗೆ ಗಾಯ ಆಗಿದೆ. ಬಾಲಕನೊಬ್ಬನ ಅಚಾತುರ್ಯದಿಂದ ಈ ಒಂದು ಜಗ್ ಸ್ಫೋಟ ಆಗಿದೆ ಅಂತ ಹೇಳಲಾಗ್ತಿದೆ. ಜಗ್ ಸ್ಫೋಟದಿಂದ ಶಾಲಾ ವಿದ್ಯಾರ್ಥಿಗಳು ಕೂಡ ಭಯಭೀತರಾಗಿದ್ದಾರೆ. ತಕ್ಷಣವೇ ಗಾಯಾಳು ವಿದ್ಯಾರ್ಥಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ವಿಜಯಪುರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ಉರ್ದು ಶಾಲೆಯಲ್ಲಿ ನೀರಿನ ಜಗ್ ಸ್ಫೋಟ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಗಾಯಾಳು ವಿದ್ಯಾರ್ಥಿಯನ್ನ ಸದ್ಯಕ್ಕೆ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಈ ಒಂದು ಘಟನೆಯಿಂದ ಆ ಶಾಲೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಭಯ ಬಂದಿದೆ. ಅಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ಭಯಭೀತರಾಗಿದ್ದಾರೆ. ಏಕೆಂದರೆ ಒಂದು ಕ್ಷಣದಲ್ಲಿ ಏನಾಯಿತು ಅಂತ ಅಲ್ಲಿ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಒಬ್ಬ ಬಾಲಕನ ಅಚಾತುರ್ಯದಿಂದ ಈ ರೀತಿಯ ಘಟನೆ ಆಗಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಅಲ್ಲ ಹಾಸ್ಪಿಟಲ್ ಹತ್ರ ಆಕಾಶ ಹಾಸ್ಪಿಟಲ್ ಹೋಗ್ಬಿಟ್ಟಿದೆ ಸರ್. ಇವನು ವಾಶ್ರೂಮಿಗೆ ಅಂತ ಒಳಗಡೆ ಬಂದಿದ್ದಾನೆ ಸರ್. ಬಂದವನೇ ಸರ್ 7th ಸ್ಟ್ಯಾಂಡರ್ಡ್ ಸರ್. ಇನ್ನೊಬ್ರಿಗೆ ಕಳ್ಸ್ಬಿಟ್ಟವ್ರೆ, ಹೋಗಪ್ಪ ಕರ್ಕೊಂಬ ಅಂತ ಹೇಳಿ. ಆಚೆ ಬರ್ತಿದ್ದಾನೆ. ಆ ಹುಡುಗನಿಗೆ ಏನೋ ಡಬ್ಬ ಸೌಂಡ್ ಬಂದಂತೆ. ಅವನು ಒಳಗಡೆಯಿಂದ ಅವನು ಬಟ್ಟೆ ಸದ್ಯಕ್ಕೆ ಉರ್ದು ಶಾಲೆಯಲ್ಲಿ ನೀರಿನ ಜಗ್ ಸ್ಫೋಟ ಆಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಗಾಯಾಳು ವಿದ್ಯಾರ್ಥಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಆದರೆ ಆ ಬಾಲಕನಿಗೆ ಈ ಒಂದು ಸ್ಫೋಟಕ ಎಲ್ಲಿ ಸಿಕ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಯಾವ ಒಂದು ಸ್ಫೋಟಕವನ್ನ ಆತ ಯೂಸ್ ಮಾಡ್ದ, ಯಾವ ಕಾರಣಕ್ಕೆ ಈ ಒಂದು ಜಗ್ ಸ್ಫೋಟ ಆಯಿತು, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗೋದ್ರಿಂದ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾರೆ. ಆ ಒಂದು ಸ್ಫೋಟಕ ಈ ಬಾಲಕನಿಗೆ ಯಾರಾದರೂ ತಂದು ಕೊಟ್ಟಿದ್ರಾ ಅಥವಾ ಈತನಿಗೆ ಎಲ್ಲಿ ಸಿಕ್ತು ಅನ್ನೋದ್ರ ಕುರಿತು ಸದ್ಯಕ್ಕೆ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ಬೇರೆ ಯಾವ್ದಾದ್ರು ಹುಡುಗರಿಗೆ ಇದೇ ರೀತಿ ತೊಂದರೆ ಆಗಿದ್ಯಾ, ಕೇವಲ ಒಬ್ಬ ವಿದ್ಯಾರ್ಥಿಯನ್ನ ಮಾತ್ರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆಯಾ, ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಈ ರೀತಿ ಆಗಿದೆಯಾ ಅಥವಾ ಬೇರೆಯವ್ರಿಗೆ ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗಿದೆಯಾ, ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಎನ್ಕ್ವೈರಿಯನ್ನ ಮಾಡಲಿದ್ದಾರೆ. ಸದ್ಯಕ್ಕೆ ಈ ಒಂದು ಸ್ಫೋಟಕದಿಂದ ಒಬ್ಬ ವಿದ್ಯಾರ್ಥಿಗೂ ಕೂಡ ಗಾಯ ಆಗಿದೆ. ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಒಬ್ಬ ಬಾಲಕನ ಅಚಾತುರ್ಯದಿಂದ ಈ ರೀತಿಯ ಜಗ್ ಸ್ಫೋಟ ಆಗಿದೆ. ದೇವನಹಳ್ಳಿಯ ವಿಜಯಪುರದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಜೊತೆಗೆ ಅಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ.